ಮಾಜಿ ಸೈನಿಕನ ಸಂದೀಪ್ ಅವರ ಹತ್ಯೆ ಪ್ರಕರಣ ಅದು ಸಹಜ ಸಾವಲ್ಲ, ಹತ್ಯೆ ಅನ್ನೋದು ಈಗ ಗೊತ್ತಾಗಿದೆ. ಈಗ ವಿಚಾರ ಏನಾಗಿದೆ ಅಂತಂದ್ರೆ ಇಬ್ರು ಈಗ ವಶಕ್ಕೆ ಪಡೆದಿದ್ದಾರೆ. ಇಬ್ರು ಅಂತ ಅಂದ್ರೆ ಯಾರು? ಮಾಜಿ ಸೈನಿಕನ ಹೆಂಡತಿ ಸುಮಾ, ಆಮೇಲೆ ಆಕೆಯ ಪ್ರಿಯಕರ ಪುಂಡಲೀಕ, ಇಬ್ರು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಗ್ಯಾಪ್ನಲ್ಲಿ ಪುಂಡಲೀಕ ಒಂದು ವಿಡಿಯೋವನ್ನ ಬಿಡುಗಡೆ ಬೇರೆ ಮಾಡಿಯಾನೆ, ನಂದೇನು ತಪ್ಪಿಲ್ಲ ಅಂತೇಳಿ. ಯಮಕನಮರಡಿ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಪುಂಡಲೀಕ ಏನು ಹೇಳಿದಾನೆ ಹಂಗಾದ್ರೆ ಬನ್ನಿ ನೋಡೋಣ. ಸುಮಾ ಸಂದೀಪ್ ಮಂಜರ್ಗಿ ಅಂತ ಅವ್ರು ಬಂದರು. ಅವ್ರಿಗೂ ಚಲೋ ಫ್ರೆಂಡ್ಶಿಪ್ ಆಯ್ತು. ನಮ್ಮದು ಫ್ರೆಂಡ್ಶಿಪ್ ಹಾಕೋತ ನಾವು ರಿಲೇಷನ್ಶಿಪ್ದಾಗ ಹೋದ್ರು. ಅವ್ರ ಮನೆಗೆ ನಾ ಹೋಗ್ತೀನಿ ಬರ್ತೀನಿ, ನನಗೂ ರಗಡೆ ಆಸೆ ಹುಡ್ಸಿರು ಅವ್ರು. ಹಂಗೆ ಹಿಂಗೆ ನಿನ್ನ ಮಕ್ಕಳು ನನ್ನ ಮಕ್ಳ ಜೊತೆ ನೋಡ್ಕೊತಾನು ಹಂಗೆ ಎಲ್ಲ ಆಸೆ ಹುಡ್ಸಿರು. ಅನ್ನೋದೇನೋ ಹ್ಞೂ ಅನ್ಕೋತ ಗಪ್ಪ ಇದ್ನೇನೋ. ಅವ್ರ ಕೂಡನೂ ಚಲೋ ಇದ್ನಿ, ಇವ್ರ ಕೂಡನೂ ಇಬ್ಬರು ಕೂಡ ಚಲೋ ಇದ್ನಿ. ಇವ್ರು ಒಟ್ಟು ಸಾಹೇಬ್ರ ಮನೆ ಫುಲ್ ಸಾಹೇಬ್ರಂದ್ರೆ ಸಂದೀಪ್ ಮಂಜರ್ಗಿ ಫುಲ್ಲು ಕುಡಿತಿರು, ಮಾಡ್ತಿರು, ಬೆಳಿತಿರು. ಕುಡಿಯೋಕೆ ಇವರೇ ಕಾರಣ. ಯಾಕಂದ್ರೆ ಬಾಕ್ಸ್ ಗಂಟ್ಲಿ ಸೆರೆ ಮನ್ಯಾಗ ಓದಿಡ್ತಿರು, ನಿದ್ದೆ ಗುಳಿಗೆ ಓದಿಡ್ತಿರು, ಎಲ್ಲ ಓದಿಡ್ತಿರು. ಇವರ ಕುಡಿಯೋಕೆ ಕಾರಣನೇ ಮೇನ್ ಇವ್ರ. ಅವನು ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಂತಲೇ ಅವ್ನು ಸತ್ರ ಸಾಯಲಿ ಬಿಡು ಹಿಂಗೆ ಕಾಮನ್ ಆಗಿ ಅಂತಾರಂತ ಅನ್ಕೊಂಡಿನ. ಸಂದೀಪ್ ಆರಾಮಾಗಿ ಬರ್ಬಿಡ್ದು, ಅವನು ಎಲ್ಲ ಒಳಗೊಳ್ ಹೋಗ್ಬೇಕು ಅಂತ ಔಷಧ ನಾನು ಕೊಡಂದ್ರೆ ಕೊಟ್ಟು ಕೊಟ್ಟು ಹೋದ ಮರನೇ ದಿವಸ ಅವ್ನಿಗೆ ಸಾವಾಗೈತಿ. ಅದಕ್ಕೆ ಇದು ಅನುಮಾನಾಸ್ಪದ ಸಾವು ಐತಿ. ಅದನ್ನು ಹೊಳ್ಳಿ ಅದನ್ನು ಶರೀರ ರೀಚೆಕಪ್ ಆಗಬೇಕದ. ಅದು ಯಾಕೆ ನನಗೆ ಅನುಮಾನ ಬರ್ತಂದ್ರೆ ನಾ ಕೊಟ್ಟು ಮರನೇ ದಿವಸ ಅವ್ನು ಬೆಳಿಗ್ಗೆ ಸತ್ತಾನು. ಅವ್ನು ಸತ್ತ ದಿವಸ ನನಗೆಲ್ಲ ಔಷಧ ಬಾಟ್ಲಿ ಹೊಳ್ಳಿ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಅದ್ರಾಗ ಭಾಳ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಳ್ಳಿ ತಂದು ಕೊಟ್ಟಾರ. ಇವನು ಎಲ್ಲರೂ ಸಹದೇವ್ ಇದಕ್ಕೆ ಸಂಬಂಧಪಟ್ಟಕ್ಕೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಹದೇವ್, ಈಗ ಪುಂಡಲೀಕ ಏನೋ ನನಗಿದೇನು ಗೊತ್ತಿಲ್ಲ ಅನ್ನೋ ರೀತಿಯಾಗಿ, ಬಹಳ ಅಮಾಯಕ ಅನ್ನೋ ರೀತಿಯಾಗಿ ಬಿಂಬಿಸುವಂತ ನಿಟ್ಟಿನ ಪ್ರಯತ್ನದ ವಿಡಿಯೋನ ಇದು, ಅಥವಾ ಈ ಹತ್ಯೆ ಪ್ರಕರಣದಲ್ಲಿ ಆತನ ಪಾತ್ರ ಬಹಳ ಇತ್ತು ಅನ್ನುವಂಥದ್ದು ಏನಾದ್ರು ಪೊಲೀಸರಿಗೆ ಗುಮಾನಿ ಇದೆಯಾ? ಒಟ್ಟು ಇದೆಲ್ಲ ಹೇಗೆ ಈಗ ಒಂದೊಂದಾಗೆ ಬಯಲಿಗೆ ಬರ್ತಾ ಇದೆ ಸಹದೇವ್? ಮಾಲ್ತೇಶ್, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ 3 ತಿಂಗಳ ಹಿಂದೆ ನಡೆದಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ ಮಾಜಿ ಸೈನಿಕ ಸಂದೀಪ್ ಮಂಜರಿ ಏನಿದ್ದಾನೆ, ಈತನನ್ನ ಹತ್ಯೆ ಮಾಡಲಾಗುತ್ತೆ. ಹತ್ಯೆ ಮಾಡಿ ಆದ ಬಳಿಕ ಸಹಜ ಸಾವು ಅನ್ನೋ ರೀತಿ ಹಾರ್ಟ್ ಅಟ್ಯಾಕ್ನಿಂದ ಆತ ಸತ್ತ ಅನ್ನುವಂಥ ಕಾರಣಕ್ಕಾಗಿ ಅಂದು ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಇದಾದ ಬಳಿಕ ಆಸ್ಪತ್ರೆಯಲ್ಲಿ ಆತ ತೀರಿ ಹೋಗಿದ್ದರಿಂದ ಬಹುತೇಕ ಮನೆಯವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಯೋಚನೆ ಮಾಡದೆ ಅವತ್ತು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿರ್ತಾರೆ. ಇದಾದ ಬಳಿಕ ಈಗ ಸದ್ಯ ಈ ಒಂದು ಪ್ರಕರಣ ಹೊರಬರಲು ಕಾರಣ ಏನಂತಂದ್ರೆ, ಹಣದ ವಿಚಾರದ ನಡುವೆ ಮಾಜಿ ಸೈನಿಕ ಈ ಸಂದೀಪ್ ಏನಿದ್ದಾನೆ, ಈತನ ಪತ್ನಿ ಸುಮಾ ಹಾಗೂ ಪುಂಡಲೀಕ್ ನಡುವೆ ಗಲಾಟೆ ಆಗುತ್ತೆ. ಗಲಾಟೆಯಿಂದ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ 2 ಕೋಟಿ ರೂಪಾಯಿ ವಿಮೆ ಹಣವನ್ನ ಸಂದೀಪ್ ಪತ್ನಿ ಆತನ ಮೇಲೆ ಮಾಡಿಸಿರ್ತಾರೆ. ಆತ ಯಾವಾಗ ರಿಟೈರ್ಡ್ ಆಗಿ ಊರಿಗೆ ಬರ್ತಾನೆ, ಊರಿಗೆ ಬಂದಾದ ಬಳಿಕ ವಿಪರೀತ ಕುಡಿತಾ ಇರ್ತಾನೆ. ಸೊ ಪತ್ನಿ ಕೂಡ ಆತನಿಗೆ ಕುಡಿಯೋಕೆ ಉತ್ತೇಜನ ಕೂಡ ನೀಡ್ತಿರ್ತಾಳೆ, ತಾನೇ ಕುಡಿಸುವಂತ ಕೆಲಸವನ್ನ ಮಾಡ್ತಿರ್ತಾಳೆ ಅನ್ನುವಂಥದ್ದನ್ನು ಕೂಡ ಈಗ ಪುಂಡಲೀಕ್ ಆರೋಪ ಮಾಡಿರುವಂಥದ್ದು. ಇನ್ನು ಈ ಒಂದು ಪುಂಡಲೀಕ್ ಹೇಗೆ ಪರಿಚಯ ಆದ ಅನ್ನುವಂಥದ್ದನ್ನ ನೋಡೋದಾದ್ರೆ, ಪುಂಡಲೀಕ್ ಗೋಡಗೇರಿ ಗ್ರಾಮದಲ್ಲೇ ಒಂದು ಎಗ್ರೆಸ್ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ. ಈತ ಸಂದೀಪ್ ನಿವೃತ್ತಿ ಆದ ಬಳಿಕ ಆತನ ಎಗ್ರೆಸ್ ಅಂಗಡಿಗೆ ಕ್ರಮೇಣ ಹೋಗ್ತಾ ಇರ್ತಾರೆ. ಸೊ ಆತನಿಗೂ ಕೂಡ ಒಂದು ಖಾಲಿ ಕೊಡು ಬದಲಿ ಏನಾದ್ರು ಬಿಸ್ನೆಸ್ ಮಾಡ್ಬೇಕನ್ನುವಂತ ಪ್ಲಾನ್ ಬರುತ್ತೆ. ಹೀಗಾಗಿ ಒಂದು ಟೀ ಅಂಗಡಿಯನ್ನ ತೆರಿಬೇಕನ್ನುವಂತ ನಿಟ್ಟಲ್ಲಿ ಪ್ಲಾನ್ ಮಾಡ್ಕೊಂಡು ಹಿಡ್ಕಲ್ ಡ್ಯಾಮ್ ಬಳಿ ಟೀ ಅಂಗಡಿಯನ್ನು ಓಪನ್ ಮಾಡ್ತಾರೆ. ಆದ್ರೆ ಅಲ್ಲಿ ಯಾರು ಕೂಡ ಕೆಲಸಗಾರ ಸಿಗಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಪುಂಡಲೀಕನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಕರ್ಕೊಂಡು ಹೋದಾದ ಬಳಿಕ ಸುಮಾ ಮತ್ತು ಪುಂಡಲೀಕ್ ನಡುವೆ ಪರಿಚಯ ಆಗುತ್ತೆ. ಪರಿಚಯನೇ ಮತ್ತೆ ಅನೈತಿಕ ಸಂಬಂಧಕ್ಕೆ ಮಾರ್ಪಡುತ್ತೆ. ಸೊ ಇಬ್ಬರ ಅನೈತಿಕ ಸಂಬಂಧಕ್ಕೆ ಆತ ತೊಂದರೆ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ಕಡೆ ವಿಚಾರ ಆದ್ರೆ, ಮತ್ತೊಂದು ಕಡೆ 13ನೇ ತಾರೀಕು ಆತ ಹುಕ್ಕೇರಿ ಜಾತ್ರೆ ಮುಗಿಸ್ಕೊಂಡು 3 ತಿಂಗಳ ಹಿಂದೆ ಬರುವಂತ ಸಂದರ್ಭದಲ್ಲಿ ಅಪಘಾತ ಆಗುತ್ತೆ. ಅಪಘಾತವಾದ ಬಳಿಕ ಅದನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಈತನನ್ನ ಕೊಲೆ ಮಾಡ್ಬೇಕನ್ನುವಂಥದ್ದನ್ನ ಇಬ್ರು ಕೂಡ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಕೂಡ ಪೊಲೀಸ್ ತನಿಖೆಯಿಂದ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸಲಾನ್ ಬಾಟ್ಲಲ್ಲಿ ಆತನಿಗೆ ವಿಷ ಉಣಿಸಿ ಕೊಲೆ ಮಾಡಿರುವಂತದ್ದು. ಇದೀಗ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು.